ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀಟ್ ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮತ್ತೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನೀಟ್ನ ಒಂದು ಹೊಸ ಅಪ್ಲಿಕೇಶನ್ಸ್ ಕೌನ್ಸೆಲಿಂಗ್ಗೆ ನೀವು ಎನ್ರೋಲ್ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ, ಒಂದ್ ವೇಳೆ ನೀವು KCET ಇಂದಾನೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ರೋಲ್ ನಂಬರ್ ಹಾಕಕ್ಕೆ ನಿಮ್ಗೆ ಇಲ್ಲಿ ಟೈಮ್ ಇದೆ ಅಂತಾನೆ ಹೇಳ್ಬೋದು. ನೀವು KCET ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ನೀಟ್ ವಿದ್ಯಾರ್ಥಿಗಳಂದ್ರೆ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ, ಫ್ರೆಶ್ ರಿಜಿಸ್ಟ್ರೇಷನ್. ಸೊ ಇದಕ್ಕೆ ಡೇಟ್ ಬಂದ್ಬಿಟ್ಟು ಇವತ್ತು ಎಂಡ್ ಇತ್ತು ಅಂತಾನೆ ಹೇಳ್ಬೋದು, 24ನೇ ತಾರೀಕು. ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ 30ನೇ ತಾರೀಕು ತನಕನೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಜುಲೈ 30ನೇ ತಾರೀಕು, ಈ ತಿಂಗಳು 30ನೇ ತಾರೀಕು ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಒಂದ್ ವೇಳೆ ನೀವೇನ ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕು ಅಂತ ಹೇಳೋದಾದ್ರೆ ನೀಟ್ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಇನ್ನ ಟೈಮ್ ಇದೆ, ಪ್ರತಿಯೊಬ್ಬರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಜುಲೈ 30ನೇ ತಾರೀಕು ಒಳಗಡೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರ ಗೊತ್ತಿಲ್ಲ. ಸೊ ಇದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಇದ್ರ ಮಧ್ಯೆನೇ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೂ ಕೂಡ ಟೈಮ್ ಇರುತ್ತೆ. ನೆಕ್ಸ್ಟ್ ವೀಕಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗಿಬಿಟ್ಟು ನಿಮ್ಗೆ ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅನ್ನುವಂಥದ್ದು ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು. ತಲೆ ಕೆಡಿಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಅದೆಲ್ಲನೂ ಕೂಡ ಒಂದು 3 to 4 days ಪ್ರೊಸೆಸ್ ಅಷ್ಟೇ, ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಆಪ್ಷನ್ ಎಂಟ್ರಿಗೆ ಬಿಡ್ತಾರೆ. ಆಪ್ಷನ್ ಎಂಟ್ರಿನೂ ಕೂಡ ನಿಮ್ಗೆ ಇಲ್ಲಿ ಸೆಕೆಂಡ್ ವೀಕಲ್ಲಿ ಸ್ಟಾರ್ಟ್ ಆಗ್ಬೋದು. ಆಪ್ಷನ್ ಎಂಟ್ರಿ ಆದಮೇಲೆ ಕೌನ್ಸಿಲಿಂಗ್ ಇನ್ನು 3rd ವೀಕ್ ಅಥವಾ 4th ವೀಕಲ್ಲಿ ನಿಮ್ಮ ಕಂಬೈನ್ ಕೌನ್ಸಿಲಿಂಗ್ ಅನ್ನುವಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು. ಸೊ KN ಅವರು ಹೇಳಿರೋ ಪ್ರಕಾರ ನೀಟ್ನ ರಿಸಲ್ಟ್ ಬಂದ್ಬಿಟ್ಟು ನಮ್ಗಿನ್ನ ಅಪ್ಡೇಟ್ ಆಗಿಲ್ಲ KN ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಹಂಗಾಗಿನೇ ಅವರೇ ಟ್ವೀಟ್ ಮಾಡಿದ್ರು KN ಅವರು. ಸೊ ಹಂಗಾಗಿನೇ ಅದು NTN ಅವರು ಅಪ್ಡೇಟ್ ಕೊಟ್ಟಿದ ತಕ್ಷಣ KN ಅವ್ರಿಗೆ ಕೌನ್ಸಿಲಿಂಗ್ ಪ್ರೋಸೆಸ್ ಆಗಿರ್ಬೋದು ಮತ್ತೆ ಆಪ್ಷನ್ ಎಂಟ್ರಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಬೇಗನೆ ಕಂಪ್ಲೀಟ್ ಆಗಿಬಿಡುತ್ತೆ. ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಏನಾನ ಅಪ್ಡೇಟ್ ಬಂತು ಅಂತ ಹೇಳೋದಾದ್ರೆ ಇವೆಲ್ಲ ಫಸ್ಟ್ ಅಪ್ಡೇಟ್ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಅಪ್ಡೇಟ್ ಕೊಟ್ಟಿದ ತಕ್ಷಣ ನಾನು ಅದನ್ನ ಡಿಲೀಟ್ ಮಾಡ್ತೀನಿ ನೆಕ್ಸ್ಟ್ ಡೇ. ಸೊ ಅದಕ್ಕೋಸ್ಕರನೇ ಕ್ವಿಕ್ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಚಾನಲ್ಗೆ, ಮತ್ತೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಜೈ ಹಿಂದ್, ವಂದೇ ಮಾತರಂ.